ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 1ರಿಂದ 12 ತಿಂಗಳೊಳಗಿನ ಮಕ್ಕಳಿಗೆ ಕೆಮ್ಮು, ಶೀತ, ಕಫಕ್ಕೆ ಖಾರ ಹಾಕೋದು ಹೇಗೆ ಅಂತಂದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನಿಲ್ಲಿ ಬಿಳಿ ಕಾಳುಮೆಣಸನ್ನು ತಗೊಳ್ತೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಜಾಯಿಕಾಯಿ, ಅರಿಶಿಣದ ಕೊಂಬು, ಜೇಷ್ಮದ, ಒಣಗಿಸಿದಂಥ ಶುಂಠಿ, ಬಜೆ ಮತ್ತು ಅಜ್ವೈನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕೆಲವೊಬ್ಬರು ಇದಕ್ಕೆ ಬಾದಾಮಿ, ಗೋಡಂಬಿ ಇದನ್ನು ಆ್ಯಡ್ ಮಾಡ್ತಾರೆ. ನಾನು ಪಾಪುಗೆ ಹೊಟ್ಟೆ ತೊಳಸಿ ಅವನು ಕೆಲವೊಂದು ಟೈಮ್ ವಾಂತಿ ಮಾಡಿಬಿಟ್ಟಿದ್ದ, ಸೊ ಅದೆರಡನ್ನೂ ತಗೊಳ್ತಾ ಇಲ್ಲ. ಸ್ವಲ್ಪ ಒಣಕಾಯಿ ಯೂಸ್ ಮಾಡ್ತಿದ್ದೆ, ಇವಾಗ ಹಾಕಿಲ್ಲ ಫ್ರೆಂಡ್ಸ್. ಸಾಲ್ಟ್ ಹಾಕಬೇಕು ಅಂತಾರೆ, ನಾನು ಹಾಕಲ್ಲ. 1 ವರ್ಷದ ಒಳಗಿನ ಮಕ್ಕಳಿಗೆ ಸಾಲ್ಟ್ ಕೊಡಬಾರ್ದು ಅಂತಂದು ಹೇಳ್ತಾರೆ, ಸೊ ಹಾಗಾಗಿ ಜೇಷ್ಮದ, ಬಜೆ, ಜಾಯಿಕಾಯಿ, ಅರಿಶಿಣದ ಕೊಂಬು, ಶುಂಠಿ ಇದನ್ನೆಲ್ಲ ತೆಯ್ಕೋಬೇಕು. ಇನ್ನು ಮಿಕ್ಕಿರೋದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೇಷ್ಮದ ಇದು ಎಲ್ಲ ಮೆಡಿಕಲ್ಗಳಲ್ಲಿ ಇಲ್ವಾ, ಕಿರಾಣಿ ಅಂಗಡಿಲಿ ಕೂಡ ಸಿಗತ್ತೆ. ನಮ್ಮ ಕಡೆ ಮೆಡಿಕಲ್ನಲ್ಲಿ ಸಿಗತ್ತೆ, ಜನರಲ್ ಸ್ಟೋರ್ ಅಲ್ಲಿ. ಜಾಯಿಕಾಯಿ ಹಾಕೋದ್ರಿಂದ ಮಕ್ಳಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಮೆದುಳು ಚುರುಕಾಗತ್ತೆ, ಅಂದರೆ ಬುದ್ಧಿ ಚುರುಕಾಗತ್ತೆ ಅಂತಂದು ಹೇಳ್ತಾರೆ. ಶುಂಠಿ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ತಂಪು ಎಲ್ಲ ಇದ್ದರೆ ಹೋಗುತ್ತೆ, ಸ್ವಲ್ಪ ಮೈ ಹೀಟಿರಲಿ ಬೆಚ್ಚಗಿರಲಿ ಅಂತಂದು ಯೂಸ್ ಮಾಡ್ತಾರೆ. ಜೇಷ್ಮದ ಕಫ ಕರಗಿಸುತ್ತೆ ಫ್ರೆಂಡ್ಸ್. ಹಾಗೆಯೇ ಕಾಳುಮೆಣಸನ್ನು ಕೂಡ ಕಫ ಏನೇ ಇದ್ದರೂ ಅದು ನೀರಾಗಿ ಹೋಗಲಿ ಅಂತಂದು. ಬಜೆನ ಜೀರ್ಣ ಚೆನ್ನಾಗಾಗಲಿ ಅಂತಂದು ಯೂಸ್ ಮಾಡ್ತಾರೆ. ಕಾಯಿ ಸ್ವಲ್ಪ ಅದೆಲ್ಲದು ಮಿಕ್ಸ್ ಇರೋದ್ರಿಂದ ಖಾರ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಕಾಯಿ ಹಾಕ್ತಾರೆ. ನಾನಿಲ್ಲಿ ಕಾಯಿ ಯೂಸ್ ಮಾಡಿಲ್ಲ. ಅರಿಶಿಣ ಕೊಂಬೆಲ್ಲ ಯೂಸ್ ಮಾಡೋದ್ರಿಂದ ಅಲರ್ಜಿ ಈ ರೀತಿ ಏನೇ ಇದ್ದರೂ ಸ್ವಲ್ಪ ಹೋಗುತ್ತೆ. ಮಕ್ಕಳಿಗೆ ಕೆಂಪದಾಗಿ ರ್ಯಾಷಸ್ ರೀತಿ ಎಲ್ಲ ಆಗಿರುತ್ತೆ ಅಲ್ಲ, ಅದಕ್ಕೆ. ಖಾರ ಎಲ್ಲ ಇದು ಕುಡಿಸಿದ ನೆಕ್ಸ್ಟ್ ಡೇ ಸ್ವಲ್ಪ ಬಾದಾಮ್ ಮತ್ತು ಉತ್ತುತ್ತಿ ಮತ್ತು ಗೋಡಂಬಿ ಇದೆಲ್ಲದನ್ನೂ ತೆಗೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲ್ಲು ಸಕ್ಕರೆಗೆ ಮಿಕ್ಸ್ ಮಾಡಿ ಕುಡಿಸ್ಬೇಕಂತೆ ಫ್ರೆಂಡ್ಸ್. ಕುಡಿಸಿದ್ರೆ ಮಕ್ಳಿಗೆ ಸ್ವಲ್ಪ ತಂಪಾಗುತ್ತೆ ಅಂತಂದು ಹೇಳ್ತಾರೆ. ಇಲ್ಲ ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು ಅಂತ ಕೂಡ ಹೇಳ್ತಾರೆ. ನನ್ನ ಮಗಂದು ವೆಯ್ಟ್ ನಾರ್ಮಲ್ ಇದ್ದಿದ್ದರಿಂದ ನಾನು ಇದೇನು ಯೂಸ್ ಮಾಡಿಲ್ಲ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಫ್ರೆಂಡ್ಸ್ ನಂಗೆ ಸ್ವಲ್ಪ ನರ್ವಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಖಾರನ ಮಕ್ಕಳಿಗೆ ವಾರಕ್ಕೆ 2 ಸಾರಿ ಆದರೂ ಹಾಕಬೇಕು ಅಂತಾರೆ. ಆಲ್ಮೋಸ್ಟ್ ಗಂಡು ಮಕ್ಕಳಾದರೆ ಒಂದೇ ಸಾರಿ ಹಾಕಬೇಕು ಅಂತಾರೆ. ಏನಕ್ಕೆ ಅಂತಂದು ಗೊತ್ತಿಲ್ಲ. ಹೆಣ್ಮಕ್ಳಾದರೆ 2 ಸಾರಿ ಹಾಕಬೇಕು ಅಂತಂದಂತಾರೆ ಫ್ರೆಂಡ್ಸ್. ಕಾಳು ಮೆಣಸನ್ನು ಮಕ್ಕಳಿಗೆ ಎಷ್ಟು ತಿಂಗಳಿರುತ್ತೋ ಅಷ್ಟು ತಿಂಗಳು ಲೆಕ್ಕದಲ್ಲಿ ಕಾಳನ್ನು ತಗೋಬೇಕು ಅಂತ ಹೇಳ್ತಾರೆ. ನನ್ನ ಮಗನಿಗೆ ಇವಾಗ 8 ತಿಂಗಳು ನಡೀತಿದೆ, ಆದರೆ ನಾನಿಲ್ಲಿ 7 ಕಾಳು ಮೆಣಸನ್ನು ತಗೊಂಡಿದ್ದೀನಿ. ಯಾಕೆಂದರೆ ತುಂಬ ಖಾರ ಇದ್ದರೆ ಮತ್ತು ನಂಗೆ ಕುಡಿಸ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅಳ್ತಾನೆ ಅಂತಂದು.
ಇದು ಅಜ್ಜಿಯಂದ್ರಿಗೆಲ್ಲ ಈಸಿ ಕೆಲಸ, ಆದರೆ ನಮಗಾಗಲ್ಲ, ಸ್ವಲ್ಪ ಭಯ ಇರುತ್ತೆ. ಕೆಲವೊಂದು ಮಕ್ಕಳು ನೆತ್ತಿಗೇರಿಸ್ಕೊಳ್ತಾರೆ, ಕೆಲವೊಬ್ಬರಿಗೆ ಉಸಿರುಗಟ್ಟ ರೀತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಭಯ ಆಗತ್ತೆ. ಇದನ್ನು ಸ್ವಲ್ಪ ಮತ್ತೆ ನೀರಿಗೆ ಮಿಕ್ಸ್ ಮಾಡಿ ಇನ್ನು ತೆಳು ಮಾಡಿ ಕುಡಿಸ್ತೀನಿ ನಾನು. ಬಿಸಿನೀರು ತೊಗೋಬೇಕು ಫ್ರೆಂಡ್ಸ್ ಇದಕ್ಕೆ. ತಣ್ಣೀರಾದರೆ ಮತ್ತೆ ಕಫ ಏನಾದ್ರು ಶೀತ ಜಾಸ್ತಿ ಆಗತ್ತೆ ಅಂತಂದು. ಇದು ಖಾರ ಕುಡಿಸೋಕ್ಕೂ ಮೊದಲೇ ಸ್ವಲ್ಪ ಕೊಬ್ಬರೆಣ್ಣೆನೆಲ್ಲ ಬಾಯಿ ಮತ್ತು ನಾಲಿಗೆಗೆಲ್ಲ ಹಚ್ಕೋಬೇಕು. ತುಂಬ ಖಾರ ಆಗುತ್ತೆ ಅಲ್ಲ ಫ್ರೆಂಡ್ಸ್, ಮತ್ತು ತುಂಬ ಅಳ್ತಾರೆ. ಇದನ್ನು ಕೊಬ್ಬರೆಣ್ಣೆ ಸ್ವಲ್ಪ ಎಲ್ಲ ಹಚ್ಚೋದ್ರಿಂದ ಸ್ವಲ್ಪ ಇದಾಗುತ್ತೆ. ನೋಡಿ ಹೇಗೆ ಕಫ ಬರ್ತಿದೆ ಅಂತ. ಕೆಲವೊಂದು ಮಕ್ಳಿಗೆ ಕಫ ಬಂದಿಲ್ಲ ಅಂದ್ರೂ ತೆಗಿಲಿಕ್ಕೆಲ್ಲರೂ ಭಯ ಇದ್ದರೆ ಅದೆಲ್ಲ ಮೋಷನಲ್ಲಿ ಹೋಗುತ್ತೆ. ನನ್ನ ಮಗ ತುಂಬ ಅಳ್ತಾ ಇದ್ದಾನೆ, ಪಾಪ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಕಫ ಬರ್ತಿದೆ ಹೇಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.